ನಮಸ್ಕಾರ. ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವರದರಾಜ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮುಬಾರಕ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಮೇಡಮ್. ಡಾಕ್ಟರ್ ಮುಬಾರಕ್ ಮೂಲತಃ ಬೆಂಗಳೂರಿನವರಾದ ಇವರು ವರದರಾಜ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸ್ತಾ ಇದ್ದು 23ನೇ ವಯಸ್ಸಿಗೆ ಪ್ರಿನ್ಸಿಪಲ್ ಆಗಿ ಬಡ್ತಿ ಪಡೆದ ಹಿರಿಮೆಯನ್ನು ಹೊಂದಿದ್ದಾರೆ. ಶ್ರೀದೇವಿ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದು ವೃತ್ತಿಯ ಜೊತೆಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ZBMR ಚಾರಿಟೇಬಲ್ ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕರೂ ಆಗಿದ್ದು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ. ಬೆಸ್ಟ್ ಪ್ರಿನ್ಸಿಪಲ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಮೊದಲನೇದಾಗಿ ನಾನು ಜಿ ಕನ್ನಡ ವಾಹಿನಿಗೆ ತುಂಬ ಹೃದಯನ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೀನಿ. ಸರ್, ಇನ್ನು ನೀವು ಮೂಲತಃ ಮಧುಗಿರಿ ತಾಲೂಕಿನ ಬ್ಯಾಲ್ಯ ಗ್ರಾಮದವರು. ನಿಮ್ಮ ಹಿನ್ನೆಲೆ, ಬಾಲ್ಯ, ಕುಟುಂಬ ಹಾಗೂ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ? ನಾನು ಡಾಕ್ಟರ್ ಮುಬಾರಕ್ ಅಂತ ಹೇಳಿ, ನಾನು ಮಧುಗಿರಿ ತಾಲೂಕು ಬ್ಯಾಲ್ಯ ಗ್ರಾಮದಲ್ಲಿ ಜನಿಸಿದ್ದು. ತದನಂತರ ನಾನು ತುಮಕೂರು ಜಿಲ್ಲೆಗೆ ನನ್ನ ವಿದ್ಯಾಭ್ಯಾಸಕ್ಕಾಗಿ ನಾವು ಇಲ್ಲಿ ಶಿಫ್ಟ್ ಆದ್ವಿ. ನಾನು ಸ್ಕೂಲಿಂಗ್ ಎಲ್ಲ ತುಮಕೂರಲ್ಲೇ ಆಯಿತು. ತದನಂತರ PUC ಇಂದ ಮಾಸ್ಟರ್ ಡಿಗ್ರಿವರೆಗೂ ಕೂಡ ನಾನು ಶ್ರೀದೇವಿ ಡಿಗ್ರಿ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸ್ದೆ. ಮತ್ತು ನನ್ನ ಮತ್ತೊಂದು ಮಾಸ್ಟರ್ಸ್ ಡಿಗ್ರಿ ಮಾಡಿದೆ MSW ಅಂತ ಹೇಳಿ, ಅದು ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ಸಲ್ಲಿ ನಾನು ಮುಗಿಸ್ದೆ. ತದನಂತರ ನಾನು PhD ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ, ಒನ್ ಆಫ್ ದ ರೆಪ್ಯೂಟೆಡ್ ಪ್ರೈವೇಟ್ ಯೂನಿವರ್ಸಿಟಿಲಿ ನಾನು ಕೂಡ ನನ್ನ PhD ಆಗ್ತಾಯಿದೆ. ಮತ್ತು ನನ್ನ ತಂಗಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ನನ್ನ ತಂದೆ ಬಿಸ್ನೆಸ್ ಮ್ಯಾನ್, ನನ್ನ ತಾಯಿ ಹೌಸ್ ವೈಫ್ ಆಗಿ ಮನೆಯಲ್ಲೇ ಇರ್ತಾರೆ. ಓಕೆ ಸರ್, ಇನ್ನು ನೀವು ವಿದ್ಯಾಭ್ಯಾಸದ ನಂತರ ನಿಮ್ಮ ವೃತ್ತಿ ಜೀವನವನ್ನು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ನಾನು 2019ನೇ ವರ್ಷಕ್ಕೆ ನನ್ನ ಮಾಸ್ಟರ್ಸನ್ನು ಮುಗಿಸ್ದೆ. ಮಾಸ್ಟರ್ಸ್ ಡಿಗ್ರಿ ಆಗಿದ ತಕ್ಷಣವೇ ನಾನು ಶ್ರೀದೇವಿ ಪೋಸ್ಟ್ ಗ್ರ್ಯಾಜುಯೇಟ್ ಸೆಂಟರ್ನಲ್ಲಿ ಮತ್ತು ಶ್ರೀದೇವಿ ಡಿಗ್ರಿ ಕಾಲೇಜ್ನಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆದೆ. ತದನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು 6 ತಿಂಗಳಿಗೆ ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದೆ, MCOM ಡಿಪಾರ್ಟ್ಮೆಂಟ್ಗೆ, ಅಂದರೆ PG ಸ್ಟಡೀಸ್ ಇನ್ ಕಾಮರ್ಸ್. ಅದಾಗಿ ವಿತಿನ್ 10 to 11 ಮಂತ್ಸ್ ಒಳಗಡೆ ನಾನು ಆ್ಯಕ್ಟಿಂಗ್ ಪ್ರಿನ್ಸಿಪಲ್ ಆಗಿ ಪೋಸ್ಟ್ ಆಗಿದೆ. ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ನಾನು ಪ್ರಿನ್ಸಿಪಲ್ ಆಗಿದ್ದೀನಿ ಅನ್ನೋ ಒಂದು ಗರಿ ನನಗಿದೆ. 23 ವರ್ಷಕ್ಕೆ ನಾನು ಪ್ರಿನ್ಸಿಪಲ್ ಆಗಿ, ಆ್ಯಕ್ಟಿಂಗ್ ಪ್ರಿನ್ಸಿಪಲ್ ಆಗಿ ನಾನು ಚಾರ್ಜ್ ತೊಗೊಂಡೆ. 5 ವರ್ಷಗಳ ಕಾಲ ನಾನು ಶ್ರೀದೇವಿ ಡಿಗ್ರಿ ಕಾಲೇಜ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಸೆಂಟರ್ನಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿ ಈಗ ವರದರಾಜ ಸಮೂಹ ಸಂಸ್ಥೆಗಳಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಸ್ ಸರ್, ಇನ್ನು ನೀವು ಈ ಒಂದು ಟ್ರಸ್ಟ್ನ ಸ್ಥಾಪಿಸೋದಕ್ಕೆ ನಿಮಗೆ ಪ್ರೇರಣೆ ಏನು ಅಂತ? ಪ್ರೇರಣೆ ಏನು ಅಂದರೆ, ನಾನು ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ತುಮಕೂರು ಅಂತ ಬಂದರೆ ನಮ್ಮ ಶ್ರೀದೇವಿ ಸಮೂಹ ಸಂಸ್ಥೆಗಳು. ಅಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಬೇಕಾದ್ರೆ ತುಂಬ ಕಡು ಬಡವರೆಲ್ಲ ಬರ್ತಾಯಿದ್ರು ಅಡ್ಮಿಷನ್ಸ್ಗೆ. ಅಂದರೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ನನಗೆ, ಪ್ರತಿ ಸೆಗ್ಮೆಂಟ್ನ ಪೇರೆಂಟ್ಸ್ಗೆ ನಾವು ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ನನಗೆ ಯಾಕೆ ಅನ್ನಿಸ್ತು ಅಂತ ಹೇಳಿದರೆ, ಇದೇ ರೀತಿ ನಾನು ಅಡ್ಮಿಷನ್ಸಲ್ಲಿ ಯಾವಾಗಲೂ ಬ್ಯುಸಿ ಆಗಿರ್ತಿದ್ದೆ. ಅಲ್ಲಿ ಒಬ್ಬ ತಾಯಿ ಮತ್ತು ಮಗಳು ಇಬ್ಬರು ಕೂಡ ಬಂದರು. ನನಗೆ ಅಡ್ಮಿಷನ್ಸ್ ನಮ್ಮಲ್ಲಿ ಕ್ಲೋಸ್ ಆಗಿತ್ತು. ಒಂದೇ ಒಂದು ಲಾಸ್ಟ್ ಸೀಟ್ ಅಡ್ಮಿಷನ್ ಇತ್ತು ಮೇಡಮ್. ಅದು ನನ್ನ ಲೈಫ್ ಲಾಂಗ್ ನಾನು ಮರೆಯೋ ಹಾಗಿಲ್ಲ. ನನ್ನ ಹತ್ರ ಬಂದು ತುಂಬ ಕೈಕಾಲು ಹಿಡ್ಕೊಳ್ಳೋ ರೀತಿ ಮಾತಾಡಿದ್ರು. ನಿಮ್ಮ ಸಂಸ್ಥೆಯಲ್ಲಿ ನನ್ನ ಮಗಳಿಗೆ ಒಂದು ಸೀಟ್ ಕೊಡಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡಾಗ ನಾನು ಸೀಟ್ ಇಲ್ಲ ಅಂತ ಹೇಳಿದೆ. ಕೊನೆಗೆ ತುಂಬ ರಿಕ್ವೆಸ್ಟ್ ಮಾಡಿದ್ರು, ಸೀಟ್ ಕೊಟ್ಟೆ. ಫೀಸ್ ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ. ಪಕ್ಕದಲ್ಲೇ ತಾಯಿ ಮಗಳು ಇಬ್ಬರು ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ತನ್ನ ತಾಯಿಯ ಓಲೆ
ಓಲೆ ಹಾಕ್ಕೊಂಡಿದ್ರು. ಅದೊಂದು 5,000 ರೂಪಾಯಿಗೆ ಹೋಗ್ಬೋದು ಮ್ಯಾಕ್ಸಿಮಮ್. ನನ್ನ ಕಣ್ಮುಂದೆನೆ ಬಿಚ್ ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿದ್ರು. ಅವಾಗತ್ತೇ ನಾನು ಡಿಸೈಡ್ ಮಾಡಿದೆ, ನನ್ನ ಸಮಾಜಕ್ಕೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಕೊಡುಗೆ ತುಂಬ ದೊಡ್ಡದಾಗಿರಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿ ನನ್ನ ಒಂದು ಓನ್ ಟ್ರಸ್ಟ್, ಈಗ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದೀನಿ ZBMR ಚಾರಿಟಬಲ್ ಟ್ರಸ್ಟ್ಗೆ. ಸೊ ಹಂತವಾಗಿ ನನ್ನ ಸಂಸ್ಥೆಯನ್ನು ಕೂಡ ನಾನು ಬೆಳೆಸ್ತಾ, ಈಗ ನಾನು ವರ್ಕ್ ಮಾಡ್ತಾ ಇರುವಂಥ ಸಂಸ್ಥೆ ಅಂದರೆ ವರದಾಜ ಸಮೂಹ ಸಂಸ್ಥೆ. ಮತ್ತು ನಮ್ಮದು ಇನ್ನೊಂದು ಆಸ್ಪತ್ರೆನೂ ಕೂಡ ಇದೆ, ಕಸ್ತೂರ್ಬಾ ಹಾಸ್ಪಿಟಲ್ ಅಂತ ಹೇಳಿ, ಒನ್ ಆಫ್ ದ ರೆಪ್ಯೂಟೆಡ್ ಹಾಸ್ಪಿಟಲ್ ಇನ್ ತುಮಕೂರು. ಅದಕ್ಕೆ ಚೇರ್ಮನ್ರು ನಮ್ಮ ಡಾಕ್ಟರ್ ದುರ್ಗಾದಾಸ್ ಅಸ್ರಣ್ಣ ಅವರು ಅಂತ. ಈಗ ಅವರು ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಕರ್ನಾಟಕ ಸ್ಟೇಟ್ ಗೈನಕಾಲಜಿ ಅಸೋಸಿಯೇಷನ್ಗೆ. ಸೊ ಸಂಸ್ಥೆಗಳು ಬೆಳಿಬೇಕು ಮೇಡಮ್. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯನ ನಾವು ಎಲ್ಲ ಸಂಸ್ಥೆಗಳು ಕೊಡಬೇಕಾಗ್ತದೆ. ಆಮೇಲೆ ತುಂಬ ಕಡುಬಡದಿಂದ ಬಂದಂಥ ವಿದ್ಯಾರ್ಥಿಗಳು ಮುನ್ನೆಲೆಗೆ ಬಂದು ಅವ್ರು ಏನಾದರೂ ಸಾಧನೆ ಮಾಡಿದಾಗ ಸಂಸ್ಥೆಗಳು ಕಟ್ಟಿರೋದಕ್ಕೊಂದು ಹೆಮ್ಮೆಯ ವಿಷಯ ಅಂತ ನಾನಾದರೂ ಭಾವಿಸ್ತೇನೆ. ಓಕೆ ಸರ್, ಇನ್ನು ನಿಮ್ಮ ಈ ಜರ್ನಿನಲ್ಲಿ ಖಂಡಿತ ಸ್ಟ್ರಗಲ್ಸ್ ಅಂತೂ ಇದ್ದೇ ಇರುತ್ತೆ, ಯಾವುದು ಈಸಿಯಾಗಂತೂ ಸಿಕ್ಕಿರಲ್ಲ. ಸೊ ಆ ಸ್ಟ್ರಗಲ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋದಾದ್ರೆ, ಯಾಕಂದರೆ ನಿಮ್ಮ ಸ್ಟೋರಿ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗುತ್ತೆ. ಹಾಗಾಗಿ ಮೇಡಮ್, ನೀವು ಹೇಳ್ದೋ ಹಾಗೆ ಆಗಲೇ ಮಧುಗಿರಿ ತಾಲೂಕು ಬ್ಯಾಲ್ಯ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. 3ನೇ ತರಗತಿವರೆಗೂ ನಾನು ಅಲ್ಲೇ ಓದಿದೆ. 3ನೇ ತರಗತಿ ಆದಮೇಲೆ ನಾನು ತುಮಕೂರಿಗೆ ಶಿಫ್ಟ್ ಆದೆ. ಆದಮೇಲೆ ನಮ್ಮ ತಂದೆ ತಾಯಿ ಕೂಡ ಅಂತ ಐಫೈ ಇರಲಿಲ್ಲ ನಾವು ಮುಂಚೆ. ಸೊ ನಮ್ಮ ಎಜುಕೇಷನ್ಗೋಸ್ಕರ ಅವ್ರ ಸ್ಯಾಕ್ರಿಫೈಸಸ್ ತುಂಬ ಇದೆ. ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ತಂದೆನೂ ಅಷ್ಟೇ, ನಮ್ಮ ತಾಯಿನೂ ಅಷ್ಟೇ. ನಾನು ಇವತ್ತಿಲ್ಲಿ ಇದ್ದೀನಿ ಅಂದರೆ ನನ್ನ ಮ್ಯಾಕ್ಸಿಮಮ್ ಕ್ರೆಡಿಟ್ಸ್ ಅವರಿಂದನೇ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಇವತ್ತು. ಸೊ ನನಗೆ ಅಂದರೆ ನಮ್ಮ ತಂದೆ ತಾಯಿಗೆ ಒಂದೇ ಇದ್ದಿದ್ದು, ನಮ್ಮ ಮಕ್ಕಳಿಗೆ ಓದಿಸ್ಬೇಕು, ಅವ್ರಿಗೊಂದು ಹಂತಕ್ಕೆ ತರಬೇಕು ಅಂತ ಹೇಳಿ. ಅಂದರೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇತ್ತು, ಅದು ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಅದರಿಂದ ನಮಗೆ ಛಲ. ಇವತ್ತೇನು ನಮ್ಮ ತಂದೆ ತಾಯಿ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ನಾವು ಅಷ್ಟೇ ಸುಖವಾಗಿ ನಾವು ನೋಡ್ಕೋಬೇಕು ಅಂತ ನಾನು ನನ್ನ ತಂಗಿ ಇಬ್ಬರು ಕೂಡ. ಸರ್, ಇನ್ನು ನೀವು ಸ್ಟಾರ್ಟಿಂಗ್ ಪ್ರಿನ್ಸಿಪಲ್ ಆದಾಗ ನೀವು ಹೇಳ್ದಂಗೆ ನಿಮ್ಮ ಸೀನಿಯರ್ ಲೆಕ್ಚರರ್ಸ್ ಇರ್ತಾರೆ, ನೀವು ಅವ್ರಿಗೆ ಹೆಡ್ ಆಗಿ ನೀವು ಒಂದು ಏನಾದರೂ ಆದೇಶ ಕೊಡಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ನೀವು ಅವಾಗ ಕಷ್ಟಪಡ್ತಿದ್ರಿ, ಅಂದರೆ ಹೆಂಗೆ ಫೇಸ್ ಮಾಡೋದು ಅನ್ನೋ ಒಂದು ಹೆದರಿಕೆ ಇದ್ದೇ ಇರುತ್ತೆ, ಯಾಕಂದರೆ ಅತಿ ಸಣ್ಣ ವಯಸ್ಸಲ್ಲೇ ನೀವು ಪ್ರಿನ್ಸಿಪಲ್ ಆಗಿದ್ರಿ. ಸೊ ಅದನ್ನೆಲ್ಲ ಹೆಂಗೆ ಫೇಸ್ ಮಾಡ್ತಿದ್ರಿ? ಜೊತೆಗೆ ಆ ಟೈಮ್ನಲ್ಲಿ ಅಯ್ಯೋ ಇದು ಬೇಡಪ್ಪ, ನನಗೆ ಇದು ಬೇಡವಾಗಿತ್ತು ಅಂತ ಯಾವತ್ತಾರು ಅನಿಸಿದ್ಯಾ? ಖಂಡಿತ ಇಲ್ಲ ಮೇಡಮ್. ಯಾಕೆಂದರೆ ನನಗೆ ಅದೇ ಸಂಸ್ಥೆಯಲ್ಲಿ ನಮ್ಮ ಡೈರೆಕ್ಟರ್ಸ್ ಎಲ್ಲ ಹೇಳ್ತಾ ಇದ್ರು, ನನಗೆ ಕಷ್ಟ ಆಗ್ತಾ ಇದೆ ಅಂತ. ನಾನು ಏನಾದ್ರು ಒಂದು ಸ್ವಲ್ಪ ಏನಾದರೂ ನಾನು ಎಕ್ಸ್ಪ್ರೆಸ್ ಮಾಡಿದ್ರೆ ಅವರು ತುಂಬ ದೊಡ್ಡ ಪರ್ಸನಾಲಿಟೀಸ್ನ ಎಕ್ಸಾಂಪಲ್ ಕೊಡೋರು. ಎಷ್ಟು ಜನ IAS ಆಫೀಸರ್ಸ್ ಇಲ್ಲ, ಒಂದು ಜಿಲ್ಲೆಯನ್ನು ನಡೆಸ್ತಾ ಇರ್ತಾರೆ, ಒಂದು ರಾಜ್ಯವನ್ನು ನಡೆಸ್ತಾ ಇರ್ತಾರೆ, ನಿಮಗೆ ಒಂದು ಪ್ರಿನ್ಸಿಪಲ್ ಆಗಿ ಚಾಲೆಂಜಿಂಗ್ ಆಗಿ ತಗೊಳ್ಳಿ ಅಂತ ಹೇಳಿ ತುಂಬ ಮೋಟಿವೇಟ್ ಮಾಡ್ತಾ ಇದ್ರು. ಹಂಗಿರೋದ್ರಿಂದ ನನಗೆ ಇವತ್ತಿಗೂ ಅಷ್ಟೇ ಚಾಲೆಂಜಿಂಗ್ ಆಗಿ ತಗೋತೀನಿ ವಿನಃ ಅದು ನಾನು ಹೆದರಿಕೆ ಭಯ ಖಂಡಿತ ತಗೊಳ್ಳಲ್ಲ. ಎಸ್ ಸರ್, ಇನ್ನು ಇವತ್ತು ನೀವು ಒಬ್ಬ ಸಾಧಕನಾಗಿ ಕೂತಿದ್ದೀರಾ ಇಲ್ಲಿ. ಸೊ ನಿಮ್ಮ ಫ್ಯಾಮಿಲಿಗೆ ನೀವಂದರೆ ಎಷ್ಟು ಹೆಮ್ಮೆ ಇದೆ ಅಂತ? ಮೇಡಮ್, ನನ್ನ ತಂದೆ ತಾಯಿ ಇಬ್ಬರಿಗೂ ಕೂಡ ಅವ್ರು ಇವತ್ತಿಗೂ ಕೂಡ ನಾನು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಇದು ಸಾಲದು ಅಂತ ಹೇಳ್ತಾರೆ. ಯಾಕೆ ಸಾಲದು ಅಂತ ಹೇಳ್ತಾರೆ ಅಂದರೆ, ನನಗೆ ಅಹಂಕಾರ ಬರಬಾರ್ದು ಅಂತ ಹೇಳಿ. ಎಷ್ಟು ಕಲಿಯೋದಿರುತ್ತೆ ಪ್ರತಿ ದಿವಸ ಪ್ರತಿ ಕ್ಷಣ. ಆಮೇಲೆ ನಮ್ಮ ತಂದೆ ತಾಯಿ ನನಗೂ ನನ್ನ ತಂಗಿಗೆ ಇಬ್ರಿಗೂ ಕೂಡ ಒಂದು ಪ್ಲ್ಯಾನ್ಡ್ ಲೈಫ್ ಮೇಡಮ್. ನಮ್ಮದು ಪ್ಲ್ಯಾನ್ಡ್ ಲೈಫ್ ಅಂದರೆ ಮಾರ್ನಿಂಗ್ 5:30 ನಾವು ಬೆಳಿಗ್ಗೆ ನಾವು ಯಾವಾಗ ಹೇಳ್ತೀವಲ್ಲ, ಮತ್ತು ನಾವು 10 ಗಂಟೆ ಮಲ್ಗೋವರೆಗೂ ಕೂಡ ನಮ್ಮ ದಿನಚರಿ ಹಿಂಗೆ ಇರಬೇಕು ಅಂತ ಪ್ಲ್ಯಾನ್ಡ್ ಆಗಿರುತ್ತೆ. ಹಾಗೆ ಪ್ಲ್ಯಾನ್ಡ್ ಆಗಿರೋದ್ರಿಂದ ನಾವು ಇವತ್ತು ಈ ಸ್ಥಾನದಲ್ಲಿದ್ದೀವಿ. ಎಸ್ ಸರ್, ಇನ್ನು ನಿಮ್ಮ ಸಾಧನೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿರುತ್ತೆ. ಸೊ ಆ ಥರದ್ದೇನಾದರೂ ಶೇರ್ ಮಾಡ್ಕೊಳ್ಬೋದು? ನಾನು ಪ್ರಿನ್ಸಿಪಲ್ ಆಗಿ 1.5 ವರ್ಷಕ್ಕೆ ಕೂಡ 1 ವರ್ಷ 8 ತಿಂಗಳಿಗೆ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ಸ್ ಇಂದ ದಿ ಬೆಸ್ಟ್ UG ಪ್ರಿನ್ಸಿಪಲ್ ಕಾಮರ್ಸ್ ಅನ್ನೋದನ್ನು ಇಲ್ಲೇ ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಸನ್ಮಾನ ಕೂಡ ಆಯಿತು. ಅದೇ ರೀತಿ ತುಂಬ ಆಗ್ತಾ ಇರ್ತದೆ. ತುಂಬ ಜನ ಕರೀತಾ ಇರ್ತಾರೆ, ಇನ್ಸ್ಪೈರ್ಡ್ ಟು ಟಾಕ್ ಅಂತ ಹೇಳಿ ಬೇರೆ ಬೇರೆ ಸಂಸ್ಥೆಗಳು ಕರೀತಾ ಇರುತ್ತೆ. ಹೋಗ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಬಟ್ ನನ್ನ ಉದ್ದೇಶ ಯಂಗ್ಸ್ಟರ್ಸ್ ಬೆಳಿಬೇಕು, ಯಂಗ್ಸ್ಟರ್ಸ್ ಶುಡ್ ಗ್ರೋ. ಅದು ಎಲ್ಲ ರೀತಿಯಲ್ಲೂ ಕೂಡ ಯಂಗ್ಸ್ಟರ್ಸ್ ಮುಂದೆ ಬರಬೇಕು. ಯಂಗ್ಸ್ಟರ್ಸು ಒಂದು ಸಮಾಜ ಕಟ್ಟಲಿಕ್ಕೆ ಏನೆಲ್ಲ ಮಾಡಬೇಕು, ಒಂದು ಒಳ್ಳೆ ಗಟ್ಟಿ ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ
ಏನೆಲ್ಲ ಮಾಡಬೇಕು. ಸೊ ಅದು ಯಂಗ್ಸ್ಟರ್ಸಿಂದ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರಾ? ಇದ್ರೆ ಯಾರು ಅಂತ? ರೋಲ್ ಮಾಡೆಲ್ ನನ್ನ ತಂದೆ ತಾಯಿ, ನನ್ನ ಪೇರೆಂಟ್ಸ್. ಯಾಕೆಂದರೆ ಅವ್ರದ್ದು ತುಂಬ ಡಿಸಿಪ್ಲಿನ್ ಲೈಫ್ ಆಗಿದೆ ಮೇಡಮ್, ತುಂಬ ಡಿಸಿಪ್ಲಿನ್ ಲೈಫ್ ಆಗಿದೆ. ಹಾಗಿರೋದ್ರಿಂದ ಅವ್ರಿಗೂ ನಮಗೂ ಕೂಡ ಅಷ್ಟೇ ಡಿಸಿಪ್ಲಿನ್ಡಾಗಿ ಬೆಳೆಸ್ತಾ ಇದ್ದಾರೆ. ಸೊ ಒಂದು ಪ್ರೊಫೆಷನಲ್ ಆಗಿ ನನಗೆ ಒಂದು 4 ಜನ ನನಗೆ ತುಂಬ ಇನ್ಸ್ಪಿರೇಷನ್ ಆಗಿ ಬರ್ತಾರೆ. ಒಂದು ಶ್ರೀದೇವಿ ಸಮೂಹ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಎಂ ಆರ್ ಹೊನ್ನಾಯಕರ್ ಸರ್, ಮತ್ತು ಆ ಸಂಸ್ಥೆಯ ಶ್ರೀದೇವಿ ಸಂಸ್ಥೆಯ ನಿರ್ದೇಶಕರು ಡೈರೆಕ್ಟರ್ HR&IT ಶ್ರೀ MS ಪಾಟೀಲ್ ಸರ್, ಮತ್ತು ಇಲ್ಲಿ ನಮ್ಮಲ್ಲಿ ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಆ ಸಂಸ್ಥೆಯಲ್ಲಿ ಡಾಕ್ಟರ್ ದುರ್ಗಾದಾಸ್ ಹಸ್ರಣ್ಣ ಸರ್ ನಮ್ಮ ಚೇರ್ಮನ್ರು, ಹಾಗೂ ಶ್ರೀ ವರುಣ್ ಹಸ್ರಣ್ಣ ಅಂತ ಅವರ ಸೆಕ್ರೆಟ್ರಿ ಇದ್ದಾರೆ. ಇವರು 4 ಜನ ನನಗೆ ತುಂಬ ರೋಲ್ ಮಾಡಲಾಗಿ ನಿಂತಿದ್ದಾರೆ ಕೂಡ. ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂದರೆ ಅವ್ರು 4 ಜನಕ್ಕೆ ನಾನು ಒಂದು ಧನ್ಯವಾದಗಳನ್ನ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಸ್ ಸರ್, ಇನ್ನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ನಿಮಗೆ ಅನಿಸುತ್ತೆ? ಶಿಕ್ಷಣ ಕ್ಷೇತ್ರ ನಾವು ಬಿಸ್ನೆಸ್ ಆಗಿ ನೋಡಬಾರ್ದು, ಇದು ಸರ್ವಿಸ್ ಸೆಕ್ಟರ್ ಆಗಿ ನೋಡಬೇಕು. ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಶಿಕ್ಷಣ ಸಂಸ್ಥೆಗಳು ನಂಬಿ ಬಂದಿರ್ತಾರೆ, ತುಂಬ ಸಾವಿರಾರು ಕನಸುಗಳನ್ನು ಹೊತ್ತು ಬಂದಿರ್ತಾರೆ, ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಅದರ ಅಷ್ಟು ಜವಾಬ್ದಾರಿ ಕೂಡ ಸಂಸ್ಥೆ ಮೇಲೆ ಇರ್ತದೆ. ಒಂದು ಸಮಾಜವನ್ನು ಬದಲಾಯಿಸಬೇಕು ಅಂದರೆ ಅದು ಶಿಕ್ಷಣ ಮಾತ್ರ ಸಾಧ್ಯ. ಹೌದು, ಇಂದ ಮಾತ್ರ ಸಾಧ್ಯ. ಸಂಸ್ಥೆಗಳು ಆ ನಿಟ್ಟಿನಲ್ಲಿ ಸಮಾಜ ಒಂದು ದೃಢ ಸಮಾಜ ಕಟ್ಟಬೇಕು ಅಂತ ಹೊರಟ್ರೆ ಅದು ಯಾವ ಸಂಸ್ಥೆಗೂ ಕಷ್ಟ ಆಗಲಿಕ್ಕಿಲ್ಲ. ಆಮೇಲೆ ಸಾವಿರಾರು ಲಕ್ಷಾಂತರ ಪೇರೆಂಟ್ಸು, ಪೋಷಕರು ಇನ್ಸ್ಟಿಟ್ಯೂಷನ್ಸ್ಗೆ ನಂಬಿ ಅವರ ಕನಸುಗಳು ನಮ್ಮ ಮೇಲೆ ಇರುತ್ತೆ, ಶಿಕ್ಷಣ ಸಂಸ್ಥೆಗಳ ಮೇಲೆ ಇರ್ತದೆ. ನಾವು ಅದೇ ರೀತಿ ಸಮಾಜಕ್ಕೆ ಕೊಡುಗೆ ಕೊಡುವಂತಹ ಜವಾಬ್ದಾರಿ ಕೂಡ ಶಿಕ್ಷಣ ಸಂಸ್ಥೆಗಳ ಮೇಲೆ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಎಸ್ ಸರ್, ಇನ್ನು ಈಗಿನ ಯುವಕರಿಗೆ ಏನು ಮೆಸೇಜ್ ಕೊಡ್ತೀರಾ ನಿಮ್ಮ ಕಡೆಯಿಂದ? ಯುವಕರು ಈಗ ನಾನು ಆಗಲೇ ಹೇಳ್ದ ಹಾಗೆ ಸಮಾಜ ಕಟ್ಟಲಿಕ್ಕೆ ಇದೆಲ್ಲ ಮಾಡಬೇಕು ಶಿಕ್ಷಣದ ಮುಖಾಂತರ. ಯಾಕಂದರೆ ಶಿಕ್ಷಣ ಅಂದರೆ ಬರೀ ಓದೋದು ಮಾತ್ರ ಅಲ್ಲ. ಶಿಕ್ಷಣ ಅನ್ನೋದು ಬರೀ ನಾವು ಅಕಾಡೆಮಿಕ್ಸ್ಗೆ ಸೀಮಿತ ಆಗಬಾರ್ದು. ಪ್ರತಿ ದಿವಸ ಕಲಿಬೇಕು, ಪ್ರತಿ ದಿವಸ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಬೇಕು. ಸಮಾಜ ಕಟ್ಟಲಿಕ್ಕೆ, ಸ್ಟ್ರಾಂಗ್ ಸೊಸೈಟಿ ಬಿಲ್ಡ್ ಮಾಡಲಿಕ್ಕೆ ನಾವು ಪ್ರೇರಣೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್, ಇನ್ನು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಇರೋದ್ರಿಂದ ಪೋಷಕರಿಗೆ ಏನು ಮೆಸೇಜ್ ಕೊಡ್ತೀರಾ, ಇವಾಗಿನ ಪೋಷಕರಿಗೆ ಅಂತ? ಇವತ್ತಿನ ಕಾಲದಲ್ಲಿ ತುಂಬ ಪೇರೆಂಟ್ಸ್ಗೆ ಒಂದು ಕನಸಿರ್ತದೆ, ನನ್ನ ಮಗಳು ಒಂದು ಸ್ಥಾನದಲ್ಲಿರಬೇಕು, ನನ್ನ ಮಗ ಒಂದು ಸ್ಥಾನದಲ್ಲಿರಬೇಕು. ಆ ಸ್ಥಾನ ಗಿಟ್ಟಿಸ್ಲಿಕ್ಕೆ ಶಿಕ್ಷಣ ತುಂಬ ಮುಖ್ಯವಾಗಿರ್ತದೆ. ಶಿಕ್ಷಣ ಮುಖ್ಯ ಹೌದು, ಬಟ್ ಇವತ್ತಿನ ಕಾಲದಲ್ಲಿ ಪ್ರೆಷರ್ ತುಂಬ ಇದೆ. ಯಾಕೆ ಪ್ರೆಷರ್ ತುಂಬ ಇದೆ ಅಂತ ಹೇಳಿದರೆ ಕಾಂಪಿಟೇಷನ್ ಹೆಂಗಿದೆ. ಈಗ ನಾವು CET ತಗೊಳ್ಳಿ, ನೀಟ್ ತಗೊಳ್ಳಿ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಒಂದು ಪೋಸ್ಟ್ ಇದ್ದರೆ 1000 ಅಪ್ಲಿಕೇಶನ್ಸ್ ಬಂದಿರ್ತವೆ. ಸೊ ಸ್ಟೂಡೆಂಟ್ಸ್ ಮೇಲೂ ಕೂಡ ಅಷ್ಟೇ ಪ್ರೆಷರ್ ಆಗಿರುತ್ತೆ. ಸ್ಟೂಡೆಂಟ್ಸ್ಗೆ ಒಂದು ಲೈಫ್ ಬ್ಯಾಲೆನ್ಸ್ ತುಂಬ ಕಡಿಮೆ ಆಗ್ತಾ ಇದೆ, ಜಸ್ಟ್ ಬಿಕಾಸ್ ಆಫ್ ಪೇರೆಂಟ್ಸು ತುಂಬ ಪ್ರೆಷರ್ ಆಗ್ತಾ ಇದೆ. ಕಡೆ ಸ್ಕೂಲು, ಟ್ಯೂಷನ್ನು, ಆನ್ಲೈನ್ ಕ್ಲಾಸು ಎಲ್ಲ ಮಿಕ್ಸ್ ಆಗಿ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಟ್ಯೂಷನ್ಸು, ಅದಾದಮೇಲೆ ಅಗೈನ್ ಕಾಲೇಜ್, ಮತ್ತು ಸಾಯಂಕಾಲ ಬಂದಿದ್ದ ತಕ್ಷಣ ಮತ್ತೆ ಟ್ಯೂಷನ್ಸು. ಅಂದರೆ ತುಂಬ ಪ್ರೆಷರ್ ಆದರೂ ಕೂಡ ಸ್ಟೂಡೆಂಟ್ಸ್ಗೆ ಅದು ನೆಗೆಟಿವಿಟಿಗೆ ಒಂದು ಕಾರಣ ಆಗುತ್ತೆ. ಯಾಕಂದರೆ ನಾವು ತುಂಬ ಜನಕ್ಕೆ ನಾವು ನೋಡ್ತಾ ಇರ್ತೀವಿ, ಸೈಕಾಲಜಿಕಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸ್ಟೂಡೆಂಟ್ಸ್ಗೆ ತುಂಬ ಸ್ಟ್ರೆಸ್ ಆದಾಗ ಅವರು ಅಂದರೆ ಸೈಕಾಲಜಿಕಲ್ ಒಂದ್ಸರಿ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಮತ್ತೆ ಅವರು ಆ ಒಂದು ವರ್ಕಿಂಗ್ ನೇಚರ್ಗೆ ಮತ್ತು ಅವ್ರ ಸ್ಟಡಿ ನೇಚರ್ಗೆ ಬರೋದು ತುಂಬ ಕಷ್ಟ ಆಗಿರ್ತದೆ. ಆಮೇಲೆ ಸ್ಟೂಡೆಂಟ್ಸ್ಗೆ ಒತ್ತಾಯ ಇರಬಾರ್ದು. ಅವರ ಯಾವ ಫೀಲ್ಡಲ್ಲಿ ಅವ್ರಿಗೆ ಇಚ್ಛೆ ಇರ್ತದೆ ಅದೇ ಫೀಲ್ಡಲ್ಲಿ ಹೋದರೆ ಸ್ಟೂಡೆಂಟ್ಸ್ಗೆ ಅವ್ರದ್ದೇ ಆದ ಫ್ಯೂಚರನ್ನು ಅವರು ಕಟ್ಕೋಬೋದು ಅನ್ನೋದು ನನ್ನ. ಎಸ್ ಸರ್, ಇನ್ನೊಂದು ಪೇರೆಂಟ್ಸ್ ಮಾಡೋ ದೊಡ್ಡ ತಪ್ಪು ಅಂದರೆ ಈ ಕಂಪ್ಯಾರಿಸನ್ ಮಾಡೋದು. ಸೊ ಅವ್ರು ಇಷ್ಟು ಮಾರ್ಕ್ಸ್ ತೆಗೆದ್ರು, ನೀನು ಯಾಕೆ ಇದಿಲ್ಲ ಅಂತ. ಸೊ ಈ ಕಂಪ್ಯಾರಿಸನ್ ಬಗ್ಗೆ ಏನು ಮೆಸೇಜ್ ಕೊಡ್ತೀರಾ ಅಂತ? ಕಂಪ್ಯಾರಿಸನ್ ನಾವು ಡೇ ಟು ಡೇ ಲೈಫಲ್ಲಿ ನಾವು ನೋಡ್ತಾ ಇರ್ತೀವಿ ಮೇಡಮ್. ಇದು ನಮಗೆ ತುಂಬ ಕಾಮನ್, ಡೈಲಿ ನೋಡ್ತಾ ಇರ್ತೀವಿ. ಯಾಕಂದರೆ ಫ್ರೆಂಡ್ಸ್ ಮಧ್ಯೆ, ಎಸ್ಪೆಷಲಿ ಹೆಣ್ಮಕ್ಳು ಮಧ್ಯೆ ತುಂಬ ಇರ್ತದೆ ಅದು. 98% ತೆಗೆದ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಕಾರಣ ತನ್ನ ಫ್ರೆಂಡ್ 99% ತೆಗೆದಿರ್ತಾರೆ. ಸೊ ಆ ಥರ ಕಂಪ್ಯಾರಿಸನ್ ಮಾಡೋದು ತುಂಬ ತಪ್ಪು ಅಂತ ಹೇಳಲಿಕ್ಕಾಗಲ್ಲ.
ಕೆಲವೊಂದು ಸರಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್ ಮೇಲೇ. ಹೌದು. ಒಂದ್ಸರಿ ಸ್ಟೂಡೆಂಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು ಅಂದರೆ ಆ ರಿಕವರಿ ಮಾಡಲಿಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಹಂಗಿರೋದ್ರಿಂದ ನಾವು ನಮ್ಮ ಕಾಲೇಜಲ್ಲೂ ಕೂಡ ಪ್ರತಿ 3 ತಿಂಗಳಿಗೂ ಒಂದ್ಸರಿ ಸೈಕಾಲಜಿಸ್ಟ್ಗೆ ನಾವು ಕರೆಸ್ಬಿಟ್ಟು ಅವ್ರ ಕಡೆಯಿಂದ ಏನೆಲ್ಲ ಅಂದರೆ ಪರ್ಸನಲ್ ಕೌನ್ಸಿಲಿಂಗ್ ಇರ್ಬೋದು, ಪೇರೆಂಟ್ಸ್ ಕೌನ್ಸಿಲಿಂಗ್ ಇರ್ಬೋದು, ಆಮೇಲೆ ಕೌನ್ಸಿಲಿಂಗ್ ಅಗತ್ಯ ಇರ್ತದೋ ಪೇರೆಂಟ್ಸ್ಗೂ ಕೂಡ ಇವತ್ತಿನ ಕಾಲದಲ್ಲಿ ಪೇರೆಂಟ್ಸ್ ಕೌನ್ಸಿಲಿಂಗು ಕೂಡ ನಾವು ಸಂಸ್ಥೆಗಳು ಮಾಡಬೇಕಾಗಿರುತ್ತೆ. ಯಾಕೆಂದರೆ ಈಗ IT ಫೀಲ್ಡಲ್ಲಿ ಇರುವಂತಹ ಪೇರೆಂಟ್ಸು ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಲೇ ಅವ್ರಿಗೆ ಗಮನಿಕ್ಕಿರೋದಿಲ್ಲ. ಯಾಕೆಂದರೆ ಅವ್ರದ್ದೇ ಆದಂಥ ಒತ್ತಡ, ಅವ್ರದ್ದೇ ಆದಂತಹ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸು ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಮಕ್ಕಳಿಗೆ ಕಾಲೇಜ್ಗೆ ಹೋಗ್ತಾ ಇದ್ದಾರಾ, ಬರ್ತಾ ಇದ್ದಾರಾ, ಏನು ನಡೀತಾ ಇದೆ ಅಂತಲೇ ಗೊತ್ತಿರಲಿಕ್ಕಿಲ್ಲ. ಅಂಥ ಸ್ಟೂಡೆಂಟ್ಸು ತುಂಬ ಡಿವಿಯೇಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಪೇರೆಂಟ್ಸ್ ಮತ್ತು ಟೀಚರ್ಸ್ಗೆ, ಪೇರೆಂಟ್ಸ್, ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ 3 ಜನಕ್ಕೂ ಕೂಡ ನಾವು ಕೌನ್ಸಿಲಿಂಗ್ ಮುಖಾಂತರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಎಸ್ ಸರ್. ಇನ್ನು ಇದಿಷ್ಟು ಶಿಕ್ಷಣ ಕ್ಷೇತ್ರದ ಒಂದು ಕಡೆ ಆದರೆ, ಇನ್ನು ನಿಮ್ಮ ಕಸ್ತೂರ್ಬಾ ಹಾಸ್ಪಿಟಲ್ಸ್ ಬಗ್ಗೆ ಹೇಳಿ ಸರ್. ಕಸ್ತೂರ್ಬಾ ಹಾಸ್ಪಿಟಲ್ ಅಂದರೆ ಸುಮಾರು 30 ವರ್ಷದಿಂದ ನಾವು ಕಸ್ತೂರ್ಬಾ ಆಸ್ಪತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಅಧ್ಯಕ್ಷರು ಡಾಕ್ಟರ್ ದುರ್ಗಾದಾಸ್ ಅಸಣ್ಣ ಅವರು ಅಂತ ಹೇಳಿ, ಸೀನಿಯರ್ ಗೈನಕಾಲಜಿಸ್ಟ್, ಮತ್ತು ಅವರು ಇವತ್ತು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಕೂಡ ಹಾಕಿದ್ದಾರೆ OBG ಅಸೋಸಿಯೇಷನ್ಗೆ. ಅವರ ಒಂದು ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಆಸ್ಪತ್ರೆ ಒನ್ ಆಫ್ ದ ರೆಪ್ಯೂಟೆಡ್ ಆಸ್ಪತ್ರೆ ಇನ್ ತುಮಕೂರಲ್ಲಿ ಒಂದು ತುಂಬ ಅದೊಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟೋ ಬಡ ರೋಗಿಗಳಿಗೆ ಉಚಿತವಾಗಿ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತೀವಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಸೊ ಪ್ರೆಗ್ನೆಂಟ್ ವುಮೆನ್ಸ್ಗೆ ಎಷ್ಟೇ ಕ್ರುಷಿಯಲ್ ಆಪ್ರೇಷನ್ಸು ಡೇ ಟು ಡೇ ನಡೀತಾ ಇರ್ತದೆ. ತುಂಬ ಜನಕ್ಕೆ ಫ್ರೀ ಟ್ರೀಟ್ಮೆಂಟ್, ಅಂದರೆ ಯಾರಿಗೆ ನೀಡ್ ಆಫ್ ದಿ ಹಾರ್ ಇರ್ತದೆ ಅವ್ರಿಗೆ ಫ್ರೀ ಆಗಿ ಕೂಡ ನಾವು ಮಾಡ್ತಾ ಇದ್ದೀವಿ. ಎಸ್ ಸರ್. ಇನ್ನು ಒಂದು ಕಡೆ ಎಜುಕೇಷನ್ ಫೀಲ್ಡಲ್ಲೂ ಅಷ್ಟೇ, ನೀವು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಇನ್ನೊಂದು ಕಡೆ ಈ ಹಾಸ್ಪಿಟಲ್ನ ಮೂಲಕ ಬಡ ರೋಗಿಗಳಿಗೆ ಒಂದು ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದೀರಾ. ಸೊ ಇವರೆಲ್ಲ ಅಂದರೆ ನಿಮ್ಮ ಸಹಾಯವನ್ನು ಪಡ್ಕೊಂಡ ಮೇಲೆ, ಸೊ ಥ್ಯಾಂಕ್ ಯು ಸರ್, ನಿಮ್ಮಿಂದ ಈ ರೀತಿ ಆಯಿತು, ನಿಮ್ಮಿಂದ ಹೆಲ್ಪ್ ಆಯಿತು ಅಂತೆಲ್ಲ ಹೇಳಿದಾಗ ನಿಮ್ಗೆ ಎಷ್ಟು ತೃಪ್ತಿ ಅನಿಸುತ್ತೆ? ಖಂಡಿತ ಮೇಡಮ್, ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ತೃಪ್ತಿ ಕೂಡ. ಇವತ್ತಿಗೂ ನಮಗೆ ತುಂಬ ತೃಪ್ತಿ ಇದೆ. ಯಾಕೆಂದರೆ ವರ್ಷದಿಂದ ವರ್ಷಕ್ಕೆ ತುಂಬ ಎತ್ತರದ ಸ್ಥಾನವನ್ನು ಏರ್ತಾ ಇರ್ತಾರೆ ನಮ್ಮ ವಿದ್ಯಾರ್ಥಿಗಳು. ಎಷ್ಟೋ ಜನ IAS ಆಫೀಸರ್ಸ್ ಆಗಿರ್ತಾರೆ, KS ಆಫೀಸರ್ಸ್ ಆಗಿರ್ತಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ತಾರೆ, ಇನ್ಸ್ಪೆಕ್ಟರ್ಸ್ ಆಗಿರ್ತಾರೆ. ಮತ್ತು ನಮ್ಮ ಸರ್ವಿಸ್ ಆಸ್ಪತ್ರೆ ಇರೋದ್ರಿಂದ ನರ್ಸಿಂಗ್ ಕಾಲೇಜ್ ಇದೆ. ನರ್ಸಿಂಗ್ ಕಾಲೇಜಲ್ಲಿ ಫಾರಿನಲ್ಲಿ ತುಂಬ ಒಂದು 40 ಕಂಟ್ರಿಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವರೆಲ್ಲ ಬಂದಾಗ ಒಂದು ಅಲುಮ್ನಿ ಮೀಟ್ ಮಾಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ ನೋಡಲಿಕ್ಕೆ. ಎಸ್ ಸರ್. ಇನ್ನು ನಿಮ್ಮ ಈ ಜರ್ನಿಯಲ್ಲಿ ಯಾವ ಒಂದು ಘಟನೆಯಿಂದ ನಿಮಗೆ ನಾನು ಈ ಒಂದು ಫೀಲ್ಡ್ನ ಚೂಸ್ ಮಾಡಿದ್ಕೂ ಸಾರ್ಥಕ ಆಯಿತು ಅಂತ ಯಾವಾಗಾರು ಅನಿಸಿದ್ಯಾ? ಆ ಒಂದು ಘಟನೆ ಹೇಳ್ಬೋದಾ? ಮೇಡಮ್, ಇಲ್ಲಿ ನಾನು ಈ ಫೀಲ್ಡಲ್ಲಿ ಇದ್ದೀನಿ ಕಾರಣ ಯಾಕೆಂದರೆ ಸರ್ವಿಸ್ ಸೆಕ್ಟರ್, ಸಮಾಜ ಸೇವೆ ನಮ್ಮದು ಮುಖ್ಯ ಧ್ಯೇಯವಾಗಿದೆ. ಸಮಾಜಕ್ಕೆ ನಮ್ಮ ಕಡೆಯಿಂದ ನಾವು ಏನಾದರೂ ಕೊಡಬೇಕು. ಬರೀ ಹಣ ಮಾತ್ರ ಮುಖ್ಯ ಅಲ್ಲ ಲೈಫ್ ಲೀಡ್ ಮಾಡಲಿಕ್ಕೆ. ಸರ್ವಿಸ್, ಸಮಾಜಕ್ಕೆ ನಾವು ಸರ್ವಿಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಬೋತ್ ನಮ್ಮ ಎಜುಕೇಷನ್ ಫೀಲ್ಡ್ ಆಗಿರಲಿ ಮತ್ತು ಹೆಲ್ತ್ ಕೇರ್, ನಮ್ಮ ಆಸ್ಪತ್ರೆ ಮತ್ತು ನಮ್ಮ ಸರ್ವಿಸ್ ಎರಡೂ ಕೂಡ ಸರ್ವಿಸ್ ಆಗಿರೋದ್ರಿಂದ ಎರಡೂ ಕೂಡ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ತುಂಬ ಸಾರ್ಥಕತೆ ಅನಿಸುತ್ತೆ. ಯಾಕೆಂದರೆ ಪ್ರತಿ ದಿವಸನೂ ನಾವು ಜನಗಳ ಜೊತೆ ಬೆರಿತಾ ಇರ್ತೀವಿ. ತುಂಬ ಕಷ್ಟವಾಗಿರೋರ ಜೊತೆನೂ ಬೆರಿತಾ ಇರ್ತೀವಿ, ತುಂಬ ಹೈಫೈ ಇರೋರ ಜೊತೆನೂ ಬೆರಿತಾ ಇರ್ತೀವಿ. ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ತುಂಬ ಹೈಫೈ ಕಾರ್ಸಲ್ಲಿ ಬರೋರು ಇದ್ದಾರೆ, ತುಂಬ ಜನ ಸೈಕಲಲ್ಲಿ ಬರೋರು ಇದ್ದಾರೆ, ಎಷ್ಟೋ ಜನ ಕಾಲ್ನಡಿಗೆ ಮುಖಾಂತರ ಬರೋರು ಎಷ್ಟೋ ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ ಪ್ರತಿ ದಿವಸನೂ ನಾವು ಕಷ್ಟನೂ ನೋಡ್ತಾ ಇರ್ತೀವಿ, ಹೈಫೈನೂ ನೋಡ್ತಾ ಇರ್ತೀವಿ. ಹಂಗಿರೋದ್ರಿಂದ ಈ ಒಂದು ಫೀಲ್ಡಲ್ಲಿ ನಾನು ಚೂಸ್ ಮಾಡೋದಕ್ಕೆ ತುಂಬ ಹೆಮ್ಮೆ ಇದೆ, ತುಂಬ ಸಾರ್ಥಕತೆ ಇದೆ. ಇನ್ನು ನೀವು ಒಂದು ಕಡೆ ಲೆಕ್ಚರರ್ ಆಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ಕೊಟ್ಟಿದ್ದೀರಾ. ಸೊ ಆ ಒಂದು ರೋಲ್ ನಿಮ್ಗೆ ಹೆಚ್ಚು ತೃಪ್ತಿ ಕೊಡ್ತಾ, ಅಥವಾ ಈಗ ಒಂದು ಸರ್ವಿಸ್ ಸೆಕ್ಟರಲ್ಲಿ ನೀವು ಮಾಡ್ತಿರುವಂಥ ರೋಲ್ ಹೆಚ್ಚು ತೃಪ್ತಿ ಕೊಟ್ಟಿದೆಯಾ? ನನಗೆ ಎರಡೂ ಕೂಡ ತುಂಬ ತೃಪ್ತಿ ಕೊಟ್ಟಿದೆ ಮೇಡಮ್. ಅಲ್ಲಿ ಯಾಕೆಂದರೆ ನನ್ನ ಏಜ್ ಆಗಿರುತ್ತೆ, ಐ ಮೀನ್ ಸ್ಟೂಡೆಂಟ್ಸ್ಗೆ. ಸೊ ಸ್ಟೂಡೆಂಟ್ಸ್ ಜೊತೆನೂ ಇವತ್ತಿಗೂ ಕೂಡ ನಾನು ಸ್ಟೂಡೆಂಟ್ಸ್ ಜೊತೆಗೆ ಬೆರಿತಾ ಇರ್ತೀನಿ. ಇವತ್ತಿಗೂ ಕೂಡ ಹೋಗಿ ನಾನು ಪಾಠ ಮಾಡ್ತಾ ಇರ್ತೀನಿ ಫ್ರೀ ಆದಾಗ. ನನಗೆ ಯೂಶಲಿ ನಾನು ಫ್ರೀ ಇರಲಿಕ್ಕಿಲ್ಲ. ಬೆಳಗ್ಗೆ 10 ಗಂಟೆಗೆ ನನ್ನ ರೂಟೀನ್ ಸ್ಟಾರ್ಟ್ ಆಯಿತು ಅಂದರೆ ಕಾಲೇಜಲ್ಲಿ ಸಾಯಂಕಾಲ 8, 9, 10 ಗಂಟೆ ಆದರೂ ನಾವು ವರ್ಕ್ ಮಾಡ್ತಾನೆ ಇರ್ತೀವಿ. ಹಾಗಿರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ ಜೊತೆ ತುಂಬ ತೃಪ್ತಿ ಕೊಡುತ್ತೆ. ಬಟ್ ಸಮಾಜ ಸೇವೆ ನಿಜವಾಗ್ಲೂ ನಾವು ಮಾಡಬೇಕು ಅಂದರೆ ಅಡ್ಮಿನಿಸ್ಟ್ರೇಷನಲ್ಲಿ ಇರಬೇಕಾಗತ್ತೆ.
ಸೊ ಎರಡೂ ಕೂಡ ನನಗೆ ತೃಪ್ತಿ ಇದೆ ಮೇಡಮ್. ಎಸ್ ಸರ್, ಇನ್ನು ಈ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಿಮಗೆ ಹಾಬೀಸ್ ಅಂತ ಏನಾದರೂ ಇದೆಯಾ ಇದನ್ನೆಲ್ಲ ಬಿಟ್ಟು? ಹಾಬೀಸ್ ಅಂದರೆ ಸ್ವಲ್ಪ ಸೈಕ್ಲಿಂಗು, ಸ್ವಲ್ಪ ಜಿಮ್ನಾಸ್ಟಿಕ್ಸು, ಅದು ಟೈಮ್ ಸಿಕ್ಕಿದಾಗ ಯೂಶಲಿ ಬೆಳಿಗ್ಗೆ ನನ್ನ 5:30-6 ಗಂಟೆಯಿಂದ ಸ್ಟಾರ್ಟ್ ಆದರೆ ನನ್ನ ಡೇ ನೈಟ್ ನಾನು ಮುಗಿಯೋದೇ 10 ಗಂಟೆ. ತುಂಬ ಆಕ್ಯುಪೈ ಇರ್ತೀನಿ ಮೇಡಮ್. ಹಂಗಿರೋದ್ರಿಂದ ಫ್ಯಾಮಿಲಿಗೂ ಈಗ ಹೆಂಗಾಗಿದೆ ಅಂದರೆ ಫ್ಯಾಮಿಲಿಗೆ ನಾನು ಟೈಮ್ ಕೊಡಲಿಕ್ಕೂ ತುಂಬ ಕಷ್ಟ ಆಗ್ತಾ ಇದೆ. ನನ್ನ ವರ್ಕ್ ಲೈಫ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ? ಬ್ಯಾಲೆನ್ಸ್ ಅಂದರೆ ಸ್ಯಾಟರ್ಡೆ ಸಂಡೇ ಅಷ್ಟೇ ನಾನು ಟೈಮ್ ಕೊಡ್ಲಿಕ್ಕಾಗತ್ತೆ. ಯಾಕಂದರೆ ನನ್ನ ತಂಗಿನೂ ಕೂಡ ಅಷ್ಟೇ ಬ್ಯುಸಿ ಇರ್ತಾಳೆ, ನಮ್ಮ ತಂದೆನೂ ಕೂಡ ಅಷ್ಟೇ ಬ್ಯುಸಿ ಇರ್ತಾರೆ, ಮತ್ತು ಅಮ್ಮಂಗೆ ತುಂಬ ಟೈಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ನನಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇದು ನಾನು ಇವತ್ತೇನು ಅಚೀವ್ ಮಾಡಿದ್ದೀನಿ, ಇನ್ನೂ ತುಂಬ ಮಾಡೋದಿದೆ. ಹಂಗಿರೋದ್ರಿಂದ ನಮ್ಮ ಮನೆಯಲ್ಲೂ ಕೂಡ ನನಗೆ ಅಷ್ಟೇ ಸಪೋರ್ಟ್ ಅಷ್ಟೇ ಇರ್ತದೆ. ಎಸ್ ಸರ್, ಇನ್ನು ನಿಮ್ಮ ಮುಂದಿನ ಗುರಿ ಅಂತ ಏನು ಇಟ್ಕೊಂಡಿದ್ದೀರಾ ಅಂತ? ಮೇಡಮ್, ಮುಂದಿನ ಗುರಿ ಶಿಕ್ಷಣ ಸಂಸ್ಥೆಗಳು, ಇನ್ನು ತುಂಬ ಹಲವಾರು ಶಿಕ್ಷಣ ಸಂಸ್ಥೆಗಳು ನನ್ನ ಸ್ವಂತವಾಗಿ ನಾನು ಕಟ್ಟಬೇಕು. ಆ ಶಿಕ್ಷಣ ಸಂಸ್ಥೆ, ನನ್ನ ಶಿಕ್ಷಣ ಸಂಸ್ಥೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಮಾದರಿ ಆಗಬೇಕು. ಬರೀ ಶಿಕ್ಷಣ ಸಂಸ್ಥೆ ಅಂದರೆ ನಾವು ಬಿಸ್ನೆಸ್ ರೀತಿಯಲ್ಲಿ ನೋಡೋದಲ್ಲ. ಸ್ಟೂಡೆಂಟ್ಸ್ಗೆ ಸಮಾಜ ಕಟ್ಟಲಿಕ್ಕೆ ಆ್ಯಕ್ಚುಲಾಗಿ ಏನು ಬೇಕಾಗಿದೆ ಅದನ್ನು ನಾವು ಕೊಡಬೇಕಾಗತ್ತೆ. ಆ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ನನ್ನ ಓನ್ ಶಿಕ್ಷಣ ಸಂಸ್ಥೆಗಳು ನಾನು ಕಟ್ಟಬೇಕು ಮೇಡಮ್ ಮುಂದಿನ ವರ್ಷಗಳಲ್ಲಿ. ತುಂಬ ದೊಡ್ಡ ದೊಡ್ಡ ಗುರಿ ಇದೆ. ಬೈ ಗಾಡ್ಸ್ ಗ್ರೇಸ್ ನೋಡೋಣ ಮೇಡಮ್. ಎಸ್ ಸರ್, ಇನ್ನು ನಿಮ್ಮ ಈ ಒಂದು ಸಾಧನೆಗೆ ನಿಮ್ಮ ಸ್ನೇಹಿತರ ಪಾತ್ರ ಎಷ್ಟಿದೆ ಅಂತ? ಮೇಡಮ್, ಅವ್ರ ಬಗ್ಗೆ ಹೇಳಬೇಕಂದ್ರೂ ತುಂಬ ಖುಷಿ ಅನಿಸುತ್ತೆ. ನಮ್ಮದೊಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವೇನಿದ್ದೀವಿ, ನನ್ನ ಜೊತೆಲಿ ಯಾರ್ಯಾರು ಓದಿದಾರಲ್ಲ, ಇಲ್ಲಿ ತನಕ ಅವ್ರು ನನ್ನ ಜೊತೆನೇ ಇದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ನನ್ನ ಥರನೇ ತುಂಬ ಕಷ್ಟಪಟ್ಟು ಬಂದಿರ್ತಾರು. ತುಂಬ ಅವ್ರ ತಂದೆ ತಾಯಿ ತುಂಬ ಅಂದರೆ ನಾವೆಲ್ಲ ಒಂದು ಸೇಮ್ ಕೇಡರಲ್ಲಿದ್ದವರು. ಇವತ್ತಿನ ದಿವಸ ಎಲ್ಲರೂ ಕೂಡ ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿ ಇದ್ದಾರೆ. ಸಚಿನ್ ಅಂತ ಹೇಳಿ ಅವನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾನೆ. ಮತ್ತು ನಂದನ್ ಅಂತ ಹೇಳಿ ಅವನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ, ಅವನು ಅಬ್ರಾಡಲ್ಲಿದ್ದಾನೆ. ಮತ್ತು ನನ್ನ ಫ್ರೆಂಡ್ ಕಾವ್ಯಶ್ರೀ ಅಂತ ಹೇಳಿ KS ಆಫೀಸರ್ ಆಗಿದ್ದಾರೆ. ಗಿರೀಶ್ ಅಂತ ಹೇಳಿ IPS ಆಫೀಸರ್ ಆಗಿದ್ದಾರೆ. ಸೊ ಈ ಥರ ತುಂಬ ಜನ ನನ್ನ ಫ್ರೆಂಡ್ಸ್, ಸಾಗರ್, ಮನೋಜ್, ಈ ಥರ ತುಂಬ ಜನ ಅವ್ರದ್ದಾದಂಥ ಒಂದು ಫೀಲ್ಡಲ್ಲಿ ಅವರು ಕೂಡ ತುಂಬ ಸಾಧನೆಯತ್ತ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನನ್ನ ಈ ಒಂದು ವೇದಿಕೆ ಮುಖಾಂತರ ಆಲ್ ದ ಬೆಸ್ಟ್ ಅನ್ನು ಹೇಳಲಿಕ್ಕೆ ಬಯಸ್ತೀನಿ. ಅವರು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಅವರು ಸೇಮ್ ಅವ್ರದ್ದು ಒಂದು ಪ್ಲ್ಯಾನ್ಡ್ ಲೈಫ್, ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿ ಇದ್ದಾರೆ. ಅವ್ರ ಬಗ್ಗೆ ಹೇಳಲಿಕ್ಕೂ ನಂಗೆ ತುಂಬ ಖುಷಿ ಆಗುತ್ತೆ. ಎಸ್ ಸರ್, ಇನ್ನು ನಿಮ್ಮ ಇನಿಷಿಯಲ್ ಡೇಸಲ್ಲಿ ನೀವು ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದೀರಾ, ಆ ಟೈಮ್ನಲ್ಲಿ ನಿಮ್ಮನ್ನ ಪುಷ್ ಮಾಡಿದವ್ರು ಯಾರು ಅಂತ ಅವ್ರನ್ನ ನೆನೆಸ್ಕೊಳ್ಬೋದಾ? ನನಗೆ ತುಂಬ ಪುಷ್ ಮಾಡಿರೋಂಥವ್ರು ನನಗೆ ಲೆಕ್ಚರರ್ಸು ತುಂಬ ಜನ ಇದ್ದಾರೆ. ಸುರೇಂದ್ರ ಸರ್ ಅಂತ ಹೇಳಿ, ಚಂದ್ರಿಕಾ ಮೇಡಮ್ ಅಂತ ಹೇಳಿ, ರೇಖಾ ಮೇಡಮ್ ಅಂತ ಹೇಳಿ, ಸಂತೋಷ್ ಸರ್ ಅಂತ ಹೇಳಿ, ಮತ್ತು ನಮ್ಮ ತಂದೆ ತಾಯಿ ತುಂಬ ಇವತ್ತಿಗೂ ಕೂಡ ನನಗೆ ಒಂದು ಚಿಕ್ಕ ಏನಾದ್ರು ಒಂದು ಮಿಸ್ಟೇಕ್ ಆಗ್ತಾ ಇದ್ರು ಕೂಡ ಇಮ್ಮಿಡಿಯೇಟಾಗಿ ನಾನು ಕಾಲ್ ಮಾಡಿ, ಇದು ನೀನು ತಪ್ಪು ಮಾಡ್ತಾ ಇದೆಯಾ, ಸರಿ ಮಾಡ್ಕೊ ಅಂತ ಇವತ್ತಿಗೂ ಕೂಡ ನನಗೆ ಲೆಕ್ಚರರ್ಸ್ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮೇಡಮ್. ಅವ್ರಿಗೆ ನಾನು ದೇ ಆರ್ ದ ರೋಲ್ ಮಾಡೆಲ್ಸ್ ಆಫ್ ಮೈ ಲೈಫ್. ಎಸ್ ಸರ್, ಇನ್ನು ಇಷ್ಟು ಸಣ್ಣ ವಯಸ್ಸಿಗೆ ನೀವು ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಇವತ್ತು ಸಾಧಕರ ಸ್ಥಾನದಲ್ಲಿ ಕೂತಿದ್ದೀರಾ. ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ? ನೀವು ಹಿಂತಿರುಗಿ ನೋಡಿದಾಗ ನಿಮಗೆ ನಿಮ್ಮ ಜರ್ನಿ ಹೇಗೆ ಅನಿಸುತ್ತೆ ಅಂತ? ಮೇಡಮ್, ನನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ನೋಕ್ಕಿಂತ ಖುಷಿ ಅನಿಸುತ್ತೆ. ಯಾಕೆಂದರೆ ನಾನು ನಡೆದು ಬಂದ ಹಾದಿ, ನಮ್ಮ ಫ್ಯಾಮಿಲಿಲಿ ನಡೆದು ಬಂದ ಹಾದಿ ಅಂದರೆ ಒಂದು ಲೆವೆಲ್ಗೆ, ಒಂದು ಟಾಪ್ ಲೆವೆಲ್ ಅಂತ ನಾನು ಏನು ಕೇಳ್ತೀನಿ. ನನಗೆ ಅಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ. ಬಟ್ ನಾನು ಹೆಮ್ಮೆ ಪಡೋದಿಲ್ಲ ನನ್ನ ಬಗ್ಗೆ. ನಾನು ಯಾಕೆ ಹೆಮ್ಮೆ ಪಡೋದಿಲ್ಲ ಅಂದರೆ ನನಗಿಂತ ತುಂಬ ಸಾಧನೆ ಮಾಡಿರೋ ತುಂಬ ಜನ ಇದ್ದಾರೆ. ಇನ್ನು ನಾನು ಇನ್ನೂ ತುಂಬ ಎತ್ತರಕ್ಕೆ ಬೆಳೆಯೋದಿದೆ. ಆದ ಕಾರಣ ನನ್ನ ಬಗ್ಗೆ ನನ್ನ ಖುಷಿ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಆ ಸಾಧನೆ ನಾನು ಮಾಡೇ ಮಾಡ್ತೀನಿ ಅಂತ ನನಗೆ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಮೇಡಮ್. ಎಸ್ ಸರ್, ಇನ್ನು ನೀವು ಸಣ್ಣ ವಯಸ್ಸಿನಲ್ಲಿ ಅಂದರೆ ನೀವು ಹೇಳಿದ್ರಿ, ನೀವು ನಿಮ್ಮ ಲೆಕ್ಚರರ್ಸ್ ಅರ್ಧ ನಿಮ್ಮನ್ನ ಟ್ರೈನ್ ಮಾಡಿದ್ರು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹೋಗೋದಕ್ಕೆ ಅಂತ. ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೆ ಏನಾಗಬೇಕು ಅಂತ ನೀವು ಅಂದ್ಕೊಂಡಿದ್ರಿ? ಏನಿತ್ತು ನಿಮ್ಮ ಡ್ರೀಮ್? ನನ್ನ ತಂದೆ ತಾಯಿ ಕೂಡ ನನಗೆ ಹೇಳ್ತಾ ಇದ್ರು, KPSC ಮಾಡ್ಕೋ, UPSC ಮಾಡ್ಕೋ, ಸೊ ಗೌರ್ಮೆಂಟ್ ಸರ್ವಿಸ್ಗೆ, ಅಂದರೆ ಅದು ಕೂಡ ಪಬ್ಲಿಕ್ ಸರ್ವಿಸ್. ಸೊ ಪಬ್ಲಿಕ್ ಸರ್ವಿಸ್ಗೆ ಹೋಗು, IAS ಆಫೀಸರ್ ಆಗು ಅಂತ ನನಗೂ ಅಷ್ಟೇ, ನನ್ನ ತಂಗಿಗೂ ಅಷ್ಟೇ, ಇಬ್ರಿಗೂ ಕೂಡ ತುಂಬ ಒತ್ತಡ ಇತ್ತು. ಹಂಗೆ ನೋಡ್ಕೊಂಡ್ರೆ ನನಗೆ ಅಷ್ಟು ಇಂಟ್ರೆಸ್ಟ್ ನನಗೆ ಇರಲಿಲ್ಲ.
ಪಬ್ಲಿಕ್ ಅಂದರೆ ಇದು ಎಕ್ಸಾಮ್ಸ್ ಬರೆದು ಗೌರ್ಮೆಂಟ್ ಸರ್ವಿಸ್. ಈಗ ನಾನು ನನ್ನ ಸಂಸ್ಥೆ ಕಟ್ಟಿ ನೂರಾರು ಜನಕ್ಕೆ ನಾನು ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದು ಒಂದು ನನ್ನ ಗುರಿಯಾಗಿದೆ ಮೇಡಮ್. ಎಸ್, ಇನ್ನು ನಿಮ್ಮ ನೇತೃತ್ವದಲ್ಲಿ ಒಂದು ಲಾ ಕಾಲೇಜ್ ಕೂಡ ಇರುವಂಥದ್ದು, ಸೊ ಆ ಲಾ ಕಾಲೇಜ್ ಬಗ್ಗೆ ಹೇಳಿ ಸರ್. ನಮ್ಮ ಸಂಸ್ಥೆಯಲ್ಲಿ ನಾವು ಹೆಲ್ತ್ ಕೇರ್ಗೆ ಮಾತ್ರ ಸೀಮಿತವಾಗಿದ್ವಿ, ಮತ್ತು ಜನರಲ್ ಡಿಗ್ರೀಸ್ಗೆ ಮಾತ್ರ ಸೀಮಿತವಾಗಿದ್ವಿ. ಒಂದು ವಿಶೇಷವಾಗಿ ಈ ವರ್ಷ ನಾವು ವರದರಾಜ ಸ್ಕೂಲ್ ಆಫ್ ಲಾ ಅಂತ ಪರಿಚಯಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಸಮಾಜದಲ್ಲಿ ನಮಗೆ ಡಾಕ್ಟರ್ಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಅಡ್ವೊಕೇಟ್ಸ್ ಆಗಿರ್ತಾರೆ. ಆ ಅಡ್ವೊಕೇಟ್ಸ್, ನಮ್ಮ ಸಂಸ್ಥೆಯಿಂದ ಹೋಗುವ ಅಡ್ವೊಕೇಟ್ಸ್ ಒಂದು ಸಮಾಜ ಕಟ್ಟಲಿಕ್ಕೆ, ದೃಢವಾದ ಸಮಾಜ ಕಟ್ಟಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಕೊಟ್ಟು ನಾವು ಒಂದು ಸಮಾಜಕ್ಕೆ ಒಂದು ದೊಡ್ಡ ಅಪಾರವಾದ ಕೊಡುಗೆ, ಸಾವಿರಾರು ಜನ ಅಡ್ವೊಕೇಟ್ಸ್ಗೆ ನಾವು ನಮ್ಮ ಸಂಸ್ಥೆ ಹುಟ್ಟಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ವರದರಾಜ ಸ್ಕೂಲ್ ಆಫ್ ಲಾ ಅಂತ ಪರಿಚಯ ಮಾಡಿದ್ದೀವಿ ಆಲ್ರೆಡಿ. ಸರ್, ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ಡಾಕ್ಟರ್ ಮುಬಾರಕ್ ಅವರ ಸಾಧನೆಯ ಹಾದಿ ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.